ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪವನ್ ಗೌಡ. ವೆಲ್ಕಮ್ ಟು ಫಾರ್ಮರ್ಸ್ ಮೈಸೂರು ಚಾನಲ್. ಸೊ ಇವತ್ತು ಇನ್ನೊಂದು ವಿಶೇಷವಾಗಿ ಕಂಟೆಂಟ್ ಜೊತೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಹಿಂದೆ ಹಳ್ಳಿಕಾರಸು ಹಾಗೂ ರೇಸ್ಗೆ ಇರುವಂತಹ ಒಂದು ಓರಿ ಹಾಗೂ ಒಂದು ಜೊತೆ ಕೂಟ್ ಜೊತ್ತಿದೆ. ಸೊ ಕಂಪ್ಲೀಟ್ ಆಗಿರೋ ವಿಡಿಯೋನ ಅವ್ರನ್ನ ಕೇಳಿ ಅವ್ರನ್ನ ಮಾತಾಡಿಸಿ ತಿಳ್ಕೊಳ್ಳೋಣ ಬನ್ನಿ. ಲೆಟ್ಸ್ ಬಿಗಿನ್ ವಿಡಿಯೋ. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ನೀವು ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ. ನಾವು ಕೂರ್ಗಳಿಯವರು ಮಂಚೇಗೌಡರು ನಿಂಗಪ್ಪ ಅವ್ರ ಮಗ ಅಂತ ದೀಪು ಅಂತ 25 ವರ್ಷದಿಂದ ನಾವು ಉರಿ ಕಟ್ತೀನಿ ಆಯಿತಾ. ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಬಿಟ್ಟಿದ್ದು. ಈಗ ಪುನಃ ಏನಾರ ಮಾಡಿ ಹಳ್ಳಿಕರನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಹಸು ತಂದು ಸಾಕಿ ಈ ಹಸುದೇ ಅದು ಮೊದಲನೇ ಕರು ಆ ಕಡೆದು. ಈಗ ಎರಡನೇ ಕರು ಇದು ಡಾಲಿ ಕೈಲಿ ಕೊಡಿಸಿದ್ದು, ಮೈಸೂರು ಡಾಲಿ ಕೈಲಿ. ಹಾಂ, ಇದು ಅವರಮ್ಮ. ಸೊ ವೀಕ್ಷಕರೇ, ಡಾಲಿ ಮಗ ಅಂತೇದು ನಮ್ಮ ಚಾನಲ್ ತುಂಬ ನೋಡಿರ್ತೀರಾ ಡಾಲಿನ. ದೀಪ ಅವರೇ, ಹಳ್ಳಿಕರ ಮೇಲೆ ನಿಮಗೆ ತುಂಬ ಒಲವಿದೆ ಅಂತ ಹೇಳಿರಿ. ಹಳ್ಳಿಕರ ಅಂತ ಹೇಳಿದ್ರೆ ಒಂದು ಎರಡು ಮಾತಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದ್ದಿದ್ರೆ ನಾವು ಸರ್ ಎರಡೇ ಮಾತಲ್ಲಾದರೆ, ಇದಿಲ್ಲ ಅಂದರೆ ನಮ್ಗೆ ಏನೂ ತಿಳುವಳಿಕೆನೇ ಬರೋಲ್ಲ. ಒಂದು ಗಿಡ ಸಾಗೋಕ್ಕೂ ಆಗಲ್ಲ, ಇಲ್ಲ ಮಕ್ಳಿಗೊಂದು ವಿದ್ಯಾಭ್ಯಾಸ ಅಲ್ಲಿ ಪ್ರತಿಯೊಂದು ಏನೂ ಮಾಡೋಕ್ಕಾಗಲ್ಲ ಸರ್. ಇದರಿಂದ ಹಾಲಾಗಲಿ ಒಂದು ರೋಗ ಆಗಲಿ ಇನ್ನೊಂದಾಗಲಿ ಎಲ್ಲ ತೊಡೆದೋಯ್ತವೆ. ಸೊ ಇನ್ನೊಂದು ಕೇಳ್ಪಟ್ಟೆ ನಾನು, ಮನೇಲಿ ಒಂದು ನಾಟಿ ಜನ ಇದ್ರೆ ಮನೇಲಿ ಒಬ್ರು ಡಾಕ್ಟರ್ ಇದ್ದಂಗೆ ಅಂತ ಹೇಳ್ತಾರೆ. ಖಂಡಿತ ಸರ್. ಅದು ಯಾವ ರೀತಿ ನಿಜ ಅಂತ ಪ್ರೂವ್ ಮಾಡ್ಕೊಬಂದು? ಈಗ ಮಕ್ಳಿಗೆಲ್ಲ ಹಾಲು ಕೊಡುತ್ತೆ, ಅದೇ ಮೊಸರಾಗುತ್ತೆ, ಬೆಣ್ಣೆ ತುಪ್ಪ ಆಗುತ್ತೆ, ಮತ್ತೆ ಎಲ್ಲದಕ್ಕೂ ಉಪಯೋಗ ಸರ್. ವಿಟಮಿನ್ ಇರುವಂತ ಹಾಲು ಅಂದ್ರೆ ಹಳ್ಳಿಕಾರು ಒರಿಜಿನಲ್. ನೀವು ಹಾಲಿಗೆ ಅಂತೇಳಿ ಮನೆಗೆ ಅಂತ ಹೌದು, ಅದಕ್ಕೋಸ್ಕರನೇ ತಂದಿದ್ದು ಸರ್. ಈಗ ಇನ್ನೊಂದು ಆಮೇಲೆ ಹಳ್ಳಿಕಾರ ಅಭಿವೃದ್ಧಿ ಆಗೋ ಕಾರಣ ಇದೆ. ಹಳ್ಳಿಕಾರ ಅಭಿವೃದ್ಧಿ ಆಗಬೇಕು ಅಂದ್ರೆ ಹಸು ಇರ್ಬೇಕು ಮೇನು, ಜೊತೆಗೆ ಬಿತ್ತನೆ ವರಿಗಳಿರ್ಬೇಕು, ಬಿತ್ತನೆ ವರಿಗಳಿರ್ಬೇಕು. ಹೌದು ಸರ್. ಸೊ ನಿಮ್ ಪ್ರಕಾರ ಹಳ್ಳಿಕಾರು ಬತ್ತ ಕಡಿಮೆ ಆಗ್ತಾ ಬತ್ತಾಯ್ತು, ಈಗ ಜಾಸ್ತಿ ಆಗ್ತಿದ್ದೆ ನಿಮ್ ಪ್ರಕಾರ? ಈಗ ಎಲ್ಲ ಜಾಸ್ತಿ ಆಯ್ತಿದೆ ಸರ್. ಈಗ ನಮ್ಮ ಯುವಕರು ಎಲ್ಲರೂ ಮಾಡವ್ರೆ ಸರ್. ಇಲ್ಲೇ ನೋಡ್ತಿರಲ್ಲ, ಈಗ ನಮ್ಮ ಅಕ್ಕಪಕ್ಕದಲ್ಲಿ ಈಗ ದನ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಹುಡುಗರು ಕಾಲೇಜು ಅದು ಇದು ಪಾರ್ಟ್ ಟೈಮ್ ಎಲ್ಲ ಇದು ಮಾಡ್ತಾನೆ ಅವರೆಲ್ಲ. ಖುಷಿ ಇದೆ ನಿಮ್ಗೆ? ಖಂಡಿತ ಖುಷಿ ಇದೆ ಸರ್. ಮಾಡ್ತಿರೋದ ಖುಷಿ ಇದೆ, ಎಲ್ಲ ಮಾಡ್ತಿರೋದು ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ನಮಸ್ತೆ. ನಮಸ್ತೆ ಸರ್. ನಿಮ್ ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ. ಸರ್, ನನ್ನ ಹೆಸರು ಹೇಮಂತ್ ಅಂತ, ಇಲ್ಲೇ ಕೂರ್ಗಳಿರೋದು. ಕೂರ್ಗಳಿ. ನಮಗೆ ಓರಿ ಮೇಲೆ ಪ್ರೀತಿ ಇರೋದಕ್ಕೆ ರೇಸ್ ಆಡಬೇಕು ಅಂತ ತಗೊಂಡಿದ್ವಿ. ನಿಮಗೆ ರೇಸ್ ಆಡಬೇಕು ಅಂತ ಏನು ಅನಿಸ್ತು? ಯಾಕಂದ್ರೆ ಕೂಡಿ ಎತ್ಕೊಂಡ ಸಾಕಿ ಇನ್ನೊಂಥರ ಶೋಕಿನ ಮಾಡ್ಬೋದಿತ್ತು. ರೇಸ್ಗೆ ಫೀಲ್ಡ್ಗೆ ಬರಬೇಕು ಅಂತ ಏನು ಅನಿಸ್ತು ನಿಮ್ಗೆ? ಏನು ರೇಸ್ ಅಂದ್ರೆ ನಮಗೆ ಕ್ರೇಜ್ ಜಾಸ್ತಿ, ಅದಕ್ಕೆ ರೇಸ್ ಆಡಬೇಕು ಅಂತ ಅನಿಸ್ತು. ಕ್ರೇಜ್ ಜಾಸ್ತಿ ಇದೆಯಾ? ಸೊ ಇಲ್ಲಿವರೆಗೆ ನಿಮ್ಮ ಅದನ್ನ ಪರಿಚಯ ಮಾಡ್ಕೊಳ್ಳಿ ಮೊದಲು. ನಿಮ್ಮ ಓರಿ ಹೆಸರೇನು, ಏನು ಎತ್ತ, ಎಲ್ಲಿತ್ತು ಮೊದಲು, ನೀವು ಯಾವಾಗ ತಂದ್ರಿ? ನಮ್ಮ ಓರಿ ಹೆಸರು ಡಾನ್ ಮಾರುತಿ ಅಂತ, ಅದು ಇಲ್ಲೇ ಕೂರ್ಗಳಲ್ಲಿತ್ತು. ಒಂಟಿಕೊಪ್ಪರು ಪ್ರಕಾಶನ ಅವ್ರ ಹತ್ರದಿಂದ ತಗೊಂಡಿರೋದು. ತಗೊಂಡ್ರಿ? ಯಾವ ಏಜಲ್ಲಿ ತಗೊಂಡ್ರಿ ಅದನ್ನ? ಈಗ ತಗೊಂಡು 1 ವರ್ಷ ಆಯ್ತು. 1 ವರ್ಷ ಆಯ್ತಾ? ಸೊ 1 ವರ್ಷದಿಂದ ರೇಸ್ ಸ್ಟಾರ್ಟ್ ಮಾಡಿದ್ರೆ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ? ಇಲ್ಲ, ನಾವು ಹೊಸದೇ ತಂದು ಹೊಡಿಬೇಕು ಅಂತ ಹೊಸದೇ ತಂದು ಹೊಡೆದಿರೋದು. ನೀವೇ ತಂದು ಹೊಡ್ತಿರೋದಾ ಸರ್? ಸ್ಟಾರ್ಟಿಂಗ್ ಹೇಗಿತ್ತು ಸರ್? ಹೊಸ ಅನುಭವ ಮೊದಲನೇ ಊರಿನ ಇದು ನಿಮ್ಮ ರೇಸ್ಗೆ? ಇಲ್ಲ ಬೇರೆದಿತ್ತು. ಓಕೆ, ಮೊದಲ ಅನುಭವ ಹೇಗಿತ್ತು ನಿಮ್ಗೆ ರೇಸ್ಗೆ ಹೋಗ್ಬೇಕಾರೆ? ಅದನ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಯಾವ ಥರ ಪ್ರಿಪೇರ್ ಮಾಡ್ತೀರಾ, ಏನು ಎತ್ತು? ರೇಸಲ್ಲಿ ಫಸ್ಟು ತಗೋದಾಗ ನಮ್ಗೇನು ಗೊತ್ತಿರಲಿಲ್ಲ ಕರೆಕ್ಟಾಗಿ ಹೆಂಗೆ ಕಟ್ಟಬೇಕು ಏನು ಮಾಡಬೇಕು ಅಂತ. ಅದಾದ್ಮೇಲೆ ಇದು ತಗೊಂಡ್ಮೇಲೆ ಹೊಸದು ತಗೊಂಡು ನಾವೇ ಹೊಸದು ಉತ್ತಾಗಿ ಹೊಡಿಬೇಕು ಅಂತ ಹೊಸದನ್ನ ತಗೊಂಡು ಪ್ರಾಕ್ಟೀಸ್ ಕೊಟ್ಟು ಹೊಡೆದಿದ್ದೀವಿ ಇವಾಗ. ಓಕೆ ಸರ್, ಎಷ್ಟು ಕಡೆ ಪ್ರೈಸ್ ಮಾಡಿದೆ? ಯಾವ ಪ್ರೈಸ್ನ ಮಾಡಿದೆ ಸರ್? 4ನೇ ಪ್ರೈಸ್ ಮಾಡಿದೆ ಇಲ್ಲಿ ಕೆ ನಗರದ ಹತ್ರ. ಆಮೇಲೆ ಚಿಕ್ಕಮಂಗ್ಳೂರಲ್ಲಿ 5ನೇ ಪ್ರೈಸ್ ಮಾಡಿದೆ. ಆಮೇಲೆ ಇಲ್ಲಿ ಇದ್ರ ಹತ್ರನೂ 5ನೇ ಪ್ರೈಸ್ ಮಾಡಿದೆ. ಪ್ರೈಸ್ ಮಾಡಿದೆ ಒಟ್ಟಿನಲ್ಲಿ. ಎಷ್ಟು ಪ್ರೈಸ್ ಮಾಡಿದೆ ಇವ್ರಿಗೆ? ಸರ್, ಇಲ್ಲಿವರೆಗೆ 4 ಪ್ರೈಸ್ ಮಾಡಿದೆ. 4 ಪ್ರೈಸ್ ಮಾಡಿದೆ. ನಿಮ್ಗೆ ಖುಷಿ ಇದೆಯಾ? ಖುಷಿ ಇದೆ ಸರ್. ಸರ್, ಈಗ ರೇಸ್ಗೆ ಇಟ್ಕೋಬೇಕು ಅಂತ ಹೇಳಿದ್ರೆ ಸುಮ್ಮನೆ ಇಟ್ಕೋಕ್ಕಾಗಲ್ಲ. ರೇಸಿನ ಪೂರ್ವ ಸಿದ್ಧತೆ ಇರುತ್ತೆ. ಯಾವ ಥರ ಸಿದ್ಧತೆ ಮಾಡ್ಕೋತೀರಾ? ಯಾವ ಥರ ಫುಡ್ ಕೊಡ್ತೀರಾ? ಸರ್, ಏನು ಸಿದ್ಧತೆ ಏನಿಲ್ಲ, ಹೆಂಗಿರುತ್ತೆ ಹೆಂಗೆ ಕರು ಇಟ್ಕೋಯ್ತೀವಿ. ಅದಕ್ಕೆ ಪಿಚ್ಗೆ ಹೋದಕ್ಕೆ ಗೊತ್ತಾಯ್ತದೆ ರೇಸಿಗೆ ಬಂದೈತೆ ಅಂತ. ಓಕೆ, ಫುಡ್ ಯಾವ ರೀತಿ ಕೊಡ್ತಾ ಬರ್ತೀರಾ? ಏನೇನು ಫುಡ್ನ ಕೊಡ್ತೀರಾ? ಫುಡ್ ಮಾಮೂಲಿ ಉಳ್ಳಿ ಕೊಡ್ತೀವಿ, ತಿಂಡಿ ಕೊಡ್ತೀವಿ ಅಷ್ಟೇ, ಮೊಟ್ಟೆ ಕೊಡ್ತೀವಿ. ನೀವು ಒಬ್ಬ ಯಂಗ್ಸ್ಟರ್ ಆಗಿ ಇನ್ನೊಬ್ಬರು ಯಂಗ್ಸ್ಟರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹಳ್ಳಿ ಕಾರ್ ಸಾಕಾಣಿಕೆ ಮಾಡೋರಿಗೆ? ಸರ್, ಅದು ಅವ್ರ ಖುಷಿ. ಅವ್ರಿಗೆ ಸಾಕ್ಬೇಕು ಅಂತ ಇಷ್ಟ ಇದ್ರೆ, ಬಸವಣ್ಣನ ಪ್ರೀತಿ ಇದ್ರೆ ಸಾಕ್ಬೋದು. ಓಕೆ, ಮೋಟಿವೇಟ್ ಆಗೋ ಥರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಸಾಕಾಗದೇ ಇರೋರು ಸಾಕಬೇಕು ಅನ್ನೋ ಥರ ಮೋಟಿವೇಟ್ ಮಾಡ್ತಾರೆ ಏನು? ಸರ್, ಈಗ ಸಾಕಿರೋರಿಗೆ ಎಂಕರೇಜ್ ಮಾಡ್ಬೋದು. ಅವ್ರ ಕೈಲಿ ಸಾಕಾಗಲ್ಲ ಅಂದರೆ ಸಾಕಿರೋರಿಗೆ ಎಂಕರೇಜ್ ಮಾಡ್ಬೋದು. ಆ ಥರ ಮಾಡ್ಬೋದು ಅಷ್ಟೇ. ಓಕೆ, ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಕುಶಾಲ್ ಅಂತ, ಇಲ್ಲೇ ಕೂರ್ಗಳಿರೋದು. ಕೂರ್ಗಳಿ. ನಮ್ಮ ಅಣ್ಣವ್ರು ಇದನ್ನ ರೈಸ್ ಆಡಬೇಕು ಅಂತ ತಂದು ಸಾಕಿದ್ರು. ಆಗ ಇದಕ್ಕೆ ಬೆಲೆ ತುಂಬ ಕೊಟ್ಟರು. 1.25 ಲಕ್ಷ ಕೊಟ್ಟು ಇಟ್ಕೊಬಂದ್ರು. ಇದು ತಂದು ಮೊದಲನೇ ಪಿಚ್ ನಮ್ಮ ಮನೆ ದನಿನ ಜೊತೆಗೆ ಹಾಕ್ತೀವಿ. ಕಟ್ಟಿ ಹೊಡೆದಾಗ ಹೇಳ್ತಾರೆ ಎಲ್ಲರೂ, ಇದೇನೋ ಇದಾಗಲ್ಲ ಕಣೋ, ಈ ರೈಸ್ ಆಡೋಕೆ ಐಕಿಲ್ಲ, ಮಾರಕ್ಕೋ ಹಂಗೆ ಹಿಂಗೆ ಅಂತಾರೆ ಬೇಕಷ್ಟು ಜನ. ಆದರೆ ನಮ್ಮ ಅಣ್ಣ ಇದು ನಂಬಿಕೆ ಕಳ್ಕೊಳ್ಳಿಲ್ಲ. 1 ತಿಂಗಳು ನಿಲ್ಲಿಸಿ ಮೇಯಿಸಿ ಇನ್ನೊಂದು ಪಿಚ್ಗೆ ಹಾಕ್ತು. ಎಲ್ಲರಿಗೂ ಕಣ್ಣು ಯಾರ್ಯಾರು ಏನೇನು ಮಾತಾಡಿದ್ರು ಅವ್ರಿಗೆಲ್ಲ ಬಾಯಿ ಮೇಲೆ ಬೆಟ್ ಮಡಿಕೊಳಂಗೆ ಓಡ್ತು. ಆಗಿಂದ ಇದ್ರವರೆಗೂ ಇದು ನಿಂತಿಲ್ಲ, ಚೆನ್ನಾಗಿ ಓಡುತ್ತೆ. ಸೊ ನಿಮ್ಮ ಅಣ್ಣ ಅದ್ರ ಮೇಲೆ ಮಡಗಿರ್ತಕ್ಕಂಥ ನಂಬಿಕೆ ಅದು ಉಳಿಸ್ಕೊಂಡಿದೆ ಅಂತ ಹೇಳ್ತೀವಿ? ಉಳಿಸ್ಕೊಂಡಿದೆ. ಅದ್ರ ಮೇಲೆ ಯಾರ್ಯಾರು ರೈಸ್ ಪಿಚ್ಚಲ್ಲಿ ನಿಮಗೆ ದನ ಕೊಡಲ್ಲ
ನಿಮ್ದು ಮಾರುತಿ ಮನಿಕತ್ತೆ ಹಳೇದೊಂದಿತ್ತು, ಅದು ಮನಿಕತ್ತೆ ನಿಮ್ಗೆ ದನ ಕೊಡಲ್ಲ, ನಿಮ್ದು ಓಡಲ್ಲ ಅಂತ ಇದ್ರು. ಇವತ್ತು ಕೊಡಿ ನನ್ಗೆ ದನ ಕೊಡಿ, ನಮ್ಗೆ ಕೊಡಿ ದನವ ಅಂತ ಮಾತಾಡ್ತಾರೆ. ಖುಷಿ ಅನ್ಸ್ತಿದೆ ಅಲ್ಲ ಹಿಂಗೆ ನಡೆದಿರೋದೆಲ್ಲ? ಖುಷಿ ಅನ್ಸುತ್ತೆ. ಮೊದಲು ನಾವು ಬೇರೆಯವ್ರ ಹತ್ರ ದನ ಕೇಳುವ ಕೊಡಿ 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 ಅಂತ, ಯಾರು ಕೊಡ್ತಾ ಇರ್ಲಿಲ್ಲ. ಆಗ ಬೇಜಾರಾಗೋದು. ಈಗ ನಾವೇ ನಮ್ಮ ಹತ್ರನೇ ಬೇರೆಯವ್ರು ಬಂದು ದನ ಕೊಡ್ತಾರೆ. ನೀವೇ ಮತ್ತೊಬ್ರಿಗೆ ಇನ್ನೂ ದನ ಕೊಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ ಈಗ? ನಾವೇ ಕೊಡ್ತೀವಿ. ಆಮೇಲೆ ನಮ್ಮ ಅಣ್ಣವರು ಬೇರೆಯವ್ರು ಹೇಳ್ತಾರೆ ಓಡಿರೋ ಕುದುರೆನೇ ಹಿಡಿಬೇಕು ಅಂತ ಮಾತಾಡ್ತಾರೆ. ಒಬ್ಬೊಬ್ರು ಓಡಿರೋ ಎತ್ತೆ ಹಾಕ್ಬೇಕು ನಮ್ದಕ್ಕೆ ಅಂತ. ಆದರೆ ನಮ್ಮ ಅಣ್ಣವ್ರು ಹಂಗಲ್ಲ. ಯಾರೇ ಬಂದು ಇಷ್ಟು ಉದ್ದ ಕರಿಗೆ ಇವತ್ತೇ ಮೊದಲನೇ ಪಿಚ್ ಆಡ್ತಾ ಇರೋ ಅಂತ ದನಿಗೂ ನಮ್ಮ ಅಣ್ಣ ಕೊಟ್ಟವ್ರೆ. ಹೋಗಿ ರೈಸ್ ಆಡ್ಕೊಬರ್ಲಿ ಅಂತ ತುಂಬ ದೂರಕ್ಕೆ ಹೋಗಿ ಫಸ್ಟ್ ರೌಂಡೇ ಸೋತಿದ್ದೀವಿ. ಚಿಕ್ಕ ಫಸ್ಟ್ನೇ ಪಿಚ್ ಆಡಿರೋ ಕರಿಗೆ ಆ ಥರ ಕೊಡಬೇಕು ದನವ. ಎಲ್ಲರೂ ಓಡಿರೋ ಕುದುರೆನೇ ಹಿಡಿದ್ರೆ ಹಳೆ ಈಗ ಹುಟ್ಟಾಕ ಕರುಗಳು ಎಲ್ಲೂ ಹೆಸರು ಮಾಡೋಕ್ಕಾಗಲ್ಲ. ಬಟ್ ಒಂದು ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಈಗ ಬರ್ತಕ್ಕಂಥ ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ತೀವಿ. ಅವಕಾಶ ಮಾಡ್ಕೊಳ್ಳೇಬೇಕು. ನಮ್ಮ ತರ ನಾವು ಹೊಸಬ್ರು ತಗೊಂಡಿರ್ತಾರಲ್ವಾ, ಅವರು ಕೇಳ್ತಾ ಇರ್ತಾರೆ, ಯಾರು ಕೊಡಲ್ವಲ್ಲ, ನಾವು ಕೊಟ್ಟು ಸಹಕರಿಸ್ತೀವಿ. ಪ್ಲೇಸ್ ಮಾಡೈತಿ 20 ಪ್ಲೇಸ್ ಮಾಡೈತಿ ಅಂತಾರೆ. ಪ್ಲೇಸ್ ಮಾಡಿದ ಕರುಗಳು ತಗೊಂಡ್ಬಂದು ಪ್ಲೇಸ್ ಮಾಡ್ತಿರ್ತಾರೆ. ಅದು ಓಡಲ್ಲ ಅನ್ನೋ ಕುದುರೆ ಹಿಡ್ಕೊ ಬಂದು ಅದನ್ನ ಕಟ್ಟಿ ಹೆಸರು ಮಾಡೋದು ಹಿಂಗೈತೆ. ಓಡಿರೋದು ಹಿಡ್ಕೊ ಬಂದು ಕಟ್ಬಿಟ್ಟು ಹೆಸರು ಮಾಡೋದು ಏನು ಹಿಂಗಿರುತ್ತೆ. ಇದಕ್ಕೆ ನೊಗ ಅಂತ ಅಂದ್ರೆ ನೊಗ ಮಡಗಿ ಗಾಡಿನೂ ಕಟ್ಟಿರ್ಲಿಲ್ಲ. ಓಕೆ, ಓರಿ ಪಿಚ್ಚಲ್ಲಿ ತುಂಬಾ ರ್ಯಾಶ್ ಹೇಗೆ? ತುಂಬಾ ರ್ಯಾಶು, ಹಿಡ್ಕೊಳಕ್ಕಾಗಲ್ಲ. ಈ ಗಾಡಿ ಕಟ್ಟೋಬೇಕಾರಂತೂ ಕಟ್ಟಕ್ಕೆ ಆಗಲ್ಲ. ಮಿನಿಮಮ್ ಅಂದ್ರೆ ಒಂದು 7 ಜನ ಬೇಕು ಕಟ್ಟಕ್ಕೆ. ಇಲ್ಲಿವರೆಗೂ ಎಷ್ಟು ಪ್ರೈಸ್ ಹಾಕಿದ್ದೀರಾ ನೀವು? ಇದು ಸುಮಾರು ಒಂದು 15 ಪಿಚ್ ಆಡಿದೀವಿ. 15 ಪಿಚ್ ಆಡಿದ್ರಾ? 5ನೇ ಪಿಚ್ಗೆನೆ ಪ್ಲೇಸ್ ಮಾಡ್ಕೊಟ್ಟಿದೆ ನಮ್ಗೆ. 5ನೇ ಪಿಚ್ಗೆನೆ ಪ್ಲೇಸ್ ಆಗಿದೆ ನಮ್ಗೆ. ಖುಷಿ ಆಗ್ತಿದೆ ನಿಮ್ಗೆ? ಖುಷಿ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ. ನನ್ನ ಹೆಸರು ಗುರು ಅಂತ, ಇಲ್ಲೇ ಕೂರ್ಗಳಿಲಿ ಇರೋದು. ಗುರು ಅಂತ. ಹಾಂ. ಸೊ ಹೊಸ್ದಾಗಿ ಸಾಕ್ತವ್ರು ಈಗ ಅವ್ರು ಯಾವ ರೀತಿ ಸಾಕ್ಬೋದು? ಮೊದಲೇ ಕೈ ಸುಟ್ಕೋತಾರೆ ಸುಮಾರು ಜನ ಸಾಕಿ. ಎಷ್ಟೋ ಜನ ಅವ್ರಿಗೆಲ್ಲ ಹೊರಗಡೆ ಕರ್ಕೊಂಡೋಗಿ ಅಷ್ಟು ದುಡ್ಡು ಇದು ಅಷ್ಟು ಚೆನ್ನಾಗಿ ಬಾಳುತ್ತೆ ಇಷ್ಟು ಚೆನ್ನಾಗಿ ಬಾಳುತ್ತೆ ಅಂತ ತಗೊಟ್ಬಿಡ್ತಾರೆ. ಗೊತ್ತಿರೋರು ಕರ್ಕೊಂಡೋಗಿ ಗೊತ್ತಿಲ್ಲದೆ ಗೊತ್ತಿರೋರು ಕರ್ಕೊಂಡೋಗಿ ನೋಡಿ ಮಾಡಿ ಹಿಡ್ಕೊಬರ್ಬೇಕು ದನಗಳನ್ನ. ನಾವು ಎಷ್ಟೋ ಸಲ ಕೈ ಸುಟ್ಕೊಂಡಿದ್ದೀವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಅದನ್ನ ನೋಡಿ ಅನುಭವದ ಮೇಲೆ ಹೇಳ್ತಾ ಇರೋದು ನಾವು. ಕೈ ಸುಟ್ಕೋಬಾರ್ದು ಅಂತಂದ್ರೆ ಗೊತ್ತಿರೋರ್ನ ಕರ್ಕೊಂಡೋಗಿ ಹಿಡ್ಕೋಬೇಕು. ಸಾಕಾಣಿಕೆಯಲ್ಲಿ ಹತ್ರ ಮಾಡ್ಬೋದು ಸರ್? ಸಾಕಾಣಿಕೆಯಲ್ಲಿ ಹೆಂಗೆ ಅಂದ್ರೆ ಇದನ್ನೇ ಕೊಡ್ಬೇಕು ಅದನ್ನೇ ಕೊಡ್ಬೇಕು ಅಂತ ಏನಿಲ್ಲ. ನಾವು ಕೊಡೋದು ಮೇವು, ನೀರು, ತಿಂಡಿ, ಹಾಲು, ಮೊಟ್ಟೆ ಇವನ್ನ ನಾವು ಹೆಂಗ್ ಕೊಡ್ತೀವಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಕೊಟ್ಟರು ಸಾಕು. ಅನುಭವ ಪಡ್ಕೊಂಡು ಹೋದ್ರೆ ಉತ್ತಮ ಅಂತ ಅನ್ಸುತ್ತಲ್ವಾ ಇದು? ಅನುಭವ ಸ್ಟಾರ್ಟಿಂಗ್ ಯಾರು ಸಿಗಲ್ಲ, ಮಾಡ್ತಾನೆ ಅನುಭವ ಆಗೋದು. ಸ್ವಲ್ಪ ನೋಡ್ಕೊಂಡು ತಗೋಬೋದು ಅನುಭವ, ಕೇಳ್ಕೊಂಡು ಏನ್ ತೊಂದ್ರೆ ಇಲ್ಲ. ಇನ್ನೂ ಅನುಕೂಲ ಇದೆ, ಇನ್ನೂ ಅನುಕೂಲ ಇದೆ. ನಿಮ್ಮಲ್ಲಿ ಮೊದಲು ಸಾಕ್ತೀರಾ? ನಮ್ಮ ಮನೇಲೆಲ್ಲ ಸಾಕ್ತೀರಾ. ಯಾರು ಸಾಕ್ತಿದ್ರು? ನಮ್ಮ ತಂದೆ, ನಮ್ಮ ತಾತ. ನೀವು ಎಷ್ಟು ದಿನದಿಂದ ಸಾಕ್ತೀರಾ? ಎಷ್ಟು ವರ್ಷಗಳಿಂದ ಸಾಕ್ತೀರಾ? ನಿಮ್ಮ ತಲೆಗೆ ನಮ್ಮ ತಾತ ತಂದೆ ತಾವಿಂದನೂ ನೋಡ್ಕೊಂಡೇ ಬಂದಿದ್ದೀವಿ ನಾವು. ನಿಮ್ಮ ಈ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು ನೀವು? ನಾವು ನೋಡ್ಕೊಂಡೇ ಬಂದಿದ್ದೀವಿ, ಜೊತೆಲಿ ಮನೇಲಿ ಸಾಕ್ತಿದ್ವಿ. ಈಗ ಚಿಕ್ಕ ವಯಸ್ಸಿಂದ ಅನುಭವ ಇದೆ. ಸೊ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹಳ್ಳಿಕಾರ ಅಂದ್ರೆ ಏನು? ಹಳ್ಳಿಕಾರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಹಳ್ಳಿಕಾರ ಅಂದ್ರೆ ನಮ್ಮ ದೇಸಿ ತಳಿ ಬೆಳಿಬೇಕು. ಇದನ್ನ ಎಲ್ಲರೂ ಸಹಕರಿಸಿ ಯುವಕರೆಲ್ಲ ಬೆಳೆಸಿ ಕಾಪಾಡಬೇಕು. ನಶಿಸಿ ಹೋಗಕ್ಕೆ ಯಾರು ಬಿಡ್ಕೊಡ್ಬಾರ್ದು. ಸೋಷಿಯಲ್ ಮೀಡಿಯಾ ಹೆಲ್ಪ್ ಆಗ್ತಿದೆಯಾ ಹಳ್ಳಿಕಾರ ಬೆಳೆಯಕ್ಕೆ? ಕಾರಣ ಇವಕ್ಕೆ ತುಂಬಾ ಹೆಲ್ಪ್ ಆಗ್ತಿದೆ, ತುಂಬಾ ಹೆಲ್ಪ್ ಆಗ್ತಿದೆ. ಇವತ್ತಿನ ಸಿಚುವೇಶನ್ ಅಲ್ಲಿ ತುಂಬಾ ಹೆಲ್ಪ್ ಆಗ್ತಿದೆ. ದನಗಳನ್ನ ನೀಟಾಗಿ ಸಾಕ್ಬೇಕು. ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು, ಎಲ್ಲಕ್ಕಿಂತ ತುಂಬಾ ಕ್ಯೂಟ್ ಆಗಿ ಒಂದು ಕರು ಕಾಣಿಸ್ತಾ ಇದೆ. ಕರು ಬಗ್ಗೆ ಪರಿಚಯ ಮಾಡ್ತಗೋಣ. ಸರ್ ಈ ಕರು ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ಇದು ನಮ್ಮ ದೀಪಣ್ಣ ಅವರು ಒಂದು ಹಸು ಸಾಕಿದ್ರು. ಅದಕ್ಕೆ ಡಾಲಿ ಕೇಳಿ ಕೊಡ್ಸಿರೋ ವರಿ ಕರು ಇದು. ಇದನ್ನ ನೆಕ್ಸ್ಟು ರೈಸಕ್ಕೆ ಆಡಬೇಕು ಅಂತ ರೆಡಿ ಮಾಡ್ತಾ ಇದೀವಿ. ಈಗ 2.5 ತಿಂಗಳು ಕರು. 2.5 ತಿಂಗಳು ಕರು. ನೋಡ್ತಾ ಇರ್ಬೋದು, ಪರ್ಸನಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಕರು ಹೇಗಿದೆ ಸರ್? ಕರು ಚೆನ್ನಾಗಿದೆ. ಫುಲ್ಲು ಅವ್ರ ಅಪ್ಪನಂಗೆ ಕ್ಯಾಣ. ಏನೋ ಹೆಂಗೆ ಆದ್ರೆ ಅವ್ರ ಅಪ್ಪ ಹಿಂಗೆ ಕಣ್ಣು ಹೆಂಗ್ ಬಿಡ್ತಾಯಿತ್ತು, ನಿಂತ್ಕೊಳ್ಳೋ ಗತ್ತು. ತಂದೆಗೆ ತಕ್ಕ ಮಗ ಅಂತ ಹೇಳ್ತೀರಾ? ತಂದೆಗೆ ತಕ್ಕ ಮಗ ಇದು. ಅವ್ರ ಅಪ್ಪನಂಗೆ ಗತ್ತಾಗಿ ನಿಂತ್ಕೊಳ್ಳೋದು ಎಲ್ಲ ಮಾಡುತ್ತೆ. ಈಗ ನೆಕ್ಸ್ಟ್ ಇದನ್ನ ರೈಸ್ ಆಡಬೇಕು ಅಂತ ರೆಡಿ ಮಾಡ್ತಾ ಇದೀವಿ. ಒಂದು ಓರಿ ರೈಸ್ ಹೋಗ್ಬೇಕು ಅಂದ್ರೆ ಸರ್ ಎಷ್ಟು ತಿಂಗಳಿಂದ ಹಾಕಿದ್ರೆ ಉತ್ತಮ ಸರ್? ಒಬ್ಬೊಬ್ರು ಒಂದೊಂದ್ ಥರ ಹಾಕ್ತಾರೆ. ಒಬ್ರು ವರ್ಷದ ಮೇಲೆ ಹಾಕುತ್ತಾರೆ, 1.5 ವರ್ಷ ಹಾಕ್ತಾರೆ. ಆಮೇಲೆ 9 ತಿಂಗಳು ಆಡೋರು ಅವರೇ. ಈಗ ಎಲ್ಲ 1 ವರ್ಷ ಒಂದು ಎಷ್ಟು ತಿಂಗಳು ಉತ್ತಮ? 1 ವರ್ಷದ ಮೇಲೆ 2 ತಿಂಗಳು ಆದ್ಮೇಲೆ ಆಡಿದ್ರೆ ಉತ್ತಮ. ಇದು ಅವಕಾಶ ಸಿಕ್ಕಿದ್ರೆ ಮಾರುತಿ ಜೊತೆಗೆ ಒಂದು ಕಣ ಆಡ್ತೀರಾ? ಒಟ್ನಲ್ಲಿ ತುಂಬಾ ಕ್ರೇಜ್ ಇದೆಯಲ್ಲ ನಿಮ್ಗೆ ಈ ರೇಸ್ ಮೇಲೆ? ಈ ರೇಸ್ ಮೇಲೆ ಕ್ರೇಜು. ಈಗ ನಮ್ಮಣ್ಣವರು ಅವ್ರ ತಂದೆ ಅವ್ರ ಕಟ್ಟ ಆಡ್ತಿದ್ರು. ಅವ್ರ ಜೊತೆ ಹೋಗಿ ನಮಗೂ ಕ್ರೇಜ್ ಬಂದಿದೆ.
ಹಿಂಗೆ ಉಳಿಸ್ಕೊ ಹೋಯ್ತೀವಿ, ಇನ್ನೂ ಆಡ್ತೀವಿ. ಕೂಡ ಖುಷಿ ಇದೆಯಾ ನಿಮ್ಮ ಹಳ್ಳಿಕಾರ್ ಸಾಕ್ತಾ ಇರೋದು, ಅವ್ರ ಬಗ್ಗೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರ ಜೊತೆ ಇರೋಂಥದ್ದು ಎಲ್ಲ ಏನು? ಈಗ ನಾವು ಬೇರೆ ಕಡೆ ಅಲ್ಲಿ ಇಲ್ಲಿ ಅಂತ ಶೋಕಿ ಮಾಡಪ್ಪೋದು, ಈಗ ಮನೇಲಿ ಒಂದು ಓರಿ ಸಾಕಿದ್ರೆ ಈಗ ನೋಡ್ಬೇಕು ನಮ್ಮ ಮೋರಿಗೆ ಇದು ಏನಾರ ಹುಲ್ಲು ಹಾಕ್ಬೇಕು, ತಿಂಡಿ ಕೊಡ್ಬೇಕು ಅಂತ ಅದ್ರ ಮೇಲೆ ಜ್ಞಾನ ಇರುತ್ತೆ. ಈಗೆಲ್ಲ ಫೋನು, ಎಲ್ಲೂ ಹೋಗಕ್ಕಾಗಲ್ಲ. ಮನೆ ಹತ್ರ ಬಂದು ಅದ್ರ ಮೇಲೆ ಒಲ್ಲು ಜಾಸ್ತಿ ಆಗುತ್ತೆ. ಈಗ ಹುಡುಗರು ಕರೀತಾರೆ ಅಂತ ಅಲ್ಲಿ ಇಲ್ಲಿ ಹೊಂಟೋಯ್ತೀವಿ ಟ್ರಿಪ್ಪು ಗಿಪ್ಪು ಅಂತ. ಈಗ ಮನೇಲಿ ಒಂದು ಓರಿ ಇದ್ರೆ ಇಲ್ಲ ನಾವು ಬರಲ್ಲ, ಮನೇಲೇ ಇರ್ತೀವಿ, ಓರಿ ನೋಡ್ಕೋಬೇಕು ಅಂತ ಒಂದು ಜವಾಬ್ದಾರಿ ಬರುತ್ತೆ. ಒಂದು ಜವಾಬ್ದಾರಿ, ಒಂದು ಓರಿ ಸಾಕಿವಿ ಅಂತ ಅದೊಂದು ಜವಾಬ್ದಾರಿ ನೋಡ್ಕೋಬೇಕು ಹುಷಾರಾಗಿ ಅಂತ. ಹೀಗೆ ನಿಮ್ಮ ಹಳ್ಳಿಕಾರ್ ಪ್ರೀತಿ ಮುಂದುವರಿತಾ ಹೋಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋದಲ್ಲ ವೀಕ್ಷಕರೇ, ಸುಮಾರು ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ದಾರೆ ರೈತರು. ಸೊ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.